ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ನನ್ನ ಗಾಡಿನ PPFಗೆ ಎತ್ಕೊಂಡು ಹೋಗ್ತಾಯಿದ್ದಾರೆ. ಗಾಡಿ ಆಲ್ರೆಡಿ PPF ಆಗಿದೆ, ಮತ್ತೆ ಏನಕ್ಕೆ ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಅನ್ಕೊತಾ ಇರ್ಬೋದು. ಲಾಸ್ಟ್ ವಿಡಿಯೋಲಿ ನಾನು ಕೌಲ್ ಎತ್ಕೊಂಡ್ಬಂದು ತೋರಿಸ್ದೆ. ಸೊ ಇವಾಗ ಲುಕ್ ನೋಡೋದಕ್ಕೆ ತುಂಬ ಚೇಂಜ್ ಆಗಿದೆ. ಆ ವಿಡಿಯೋ ಲಿಂಕ್ನ ನಾನು ಮೇಲೆ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. 2 ಮೇನ್ ರೀಸನ್ಸಿಂದ ಮತ್ತೆ ಸೆರಾಮಿಕ್ ಪ್ರೋಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮೆಲ್ಲರಿಗೂ ಗೊತ್ತು, ಲಾಸ್ಟ್ ವೀಡಿಯೋಲಿ ನೀವು ನೋಡಿರ್ತೀರ ಕೌಲ್ ಹಾಕ್ಸಿದೆ. ಇದಕ್ಕೆ PPF ಮಾಡಿಸ್ಲೇಬೇಕು. ಏನಕ್ಕೆ ಅಂದರೆ ನಾನು ಗಾಡಿಯಿಂದ ಎಕ್ಕುವಾಗ ಇಳಿಯುವಾಗ ಆರ್ಮರ್ಡ್ ಶೂ ಹಾಕಿರ್ತೀನಿ. ಸೊ ಡೈನೀಸಲ್ಲೆಲ್ಲ ನಮಗೆ ಫ್ರಂಟಲ್ಲಿ ಮೆಟಲ್ದು ಸ್ಲೈಡರ್ಸ್ ಬರುತ್ತೆ. ಸೊ ಅದೇನಾದರೂ ತಗುಲ್ತು ಅಂದರೆ ಫುಲ್ಲು ಸ್ಕ್ರಾಚಸ್ ಆಗೋಗುತ್ತೆ. ಸೊ ಸೆರಾಮಿಕ್ ಪ್ರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದಕ್ಕೆ ಫ್ರೀಯಾಗೆ ಮಾಡಿಕೊಡ್ತೀನಿ ಬನ್ನಿ ಅಂತಂದರು. ಸೊ ಅದೊಂದು ರೀಸನ್. ಅಂದರೆ ಎರಡನೇ ರೀಸನ್ ಏನು ಅಂದರೆ, ಇಲ್ಲಿ ಆಲ್ರೆಡಿ ನೀವು ನೋಟಿಸ್ ಮಾಡ್ತಾ ಇರ್ಬೋದು 2-3 ಕಡೆ PPF ಎಲ್ಲ ಆಚೆ ಬಂದುಬಿಟ್ಟಿದೆ. ಮತ್ತು ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು PPF ಎಲ್ಲ ಬಂದಿದೆ. ಸೊ ಇವೆಲ್ಲ ಒಂದೇ ಸಲ ಎತ್ಕೊಂಡೋಗಿ ಎಲ್ಲ ರಿಸಾಲ್ವ್ ಮಾಡೋಣ ಅಂತ. ಮತ್ತು ನೀವು ಅಂದ್ಕೊತಾ ಇರ್ಬೋದು, ನಾನು PPF ಮಾಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಆಗುತ್ತಾ, ನಿಜವಾಗ್ಲೂ PPF ವರ್ತಿಟ್ಟ ಇಲ್ಲ ಅಂತ ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ ಗಾಡಿನ ವಾರ್ಮ್ ಅಪ್ ಮಾಡಿ ಹಾಗೆ ಬಿಡೋಣ. ಸೊ ಒಂದು 5-10 ಮಿನಿಟ್ಸ್ ಇದು ವಾರ್ಮ್ ಅಪ್ ಆಗ್ತಾ ಇರಲಿ, ಅದಾದಮೇಲೆ ಬಿಡೋಣ. ಸೊ ಒಂದು 5 ನಿಮಿಷ ಮೇಲೆ ಆಯಿತು, ಇವಾಗ ಬಿಡ್ತಾಯಿದ್ದೀನಿ. ನಾನು ಒಂದಷ್ಟು ಐಟಮ್ಸ್ ಎಲ್ಲ ಎತ್ಕೊಬೇಕಾಯಿತು. ಅದೇನು ಅಂದರೆ ಟ್ರ್ಯಾಕ್ಷನ್ ಪ್ಯಾಡಲ್ಲೆಲ್ಲ ಹಾಕಿಸ್ಬೇಕು. ಇವಾಗ ಟ್ರ್ಯಾಕ್ಷನ್ ಪ್ಯಾಡು ನಂಬರ್ ಪ್ಲೇಟ್ಸ್ ಎಲ್ಲ ಕ್ಯಾರಿ ಮಾಡಿದ್ದೀನಿ. ಹೌದು, ಕರೆಕ್ಟು, ನಿಮಗೆ ನಂಬರ್ ಪ್ಲೇಟೇ ತೋರಿಸಿರಲ್ಲ ನೋಡಿ. ಗಾಡಿಗೆ ಫಸ್ಟ್ ಟೈಮ್ ನಂಬರ್ ಪ್ಲೇಟ್ ಹಾಕಿದ್ದೀನಿ. ಸೊ ಬನ್ನಿ ನೋಡೋಣ. ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರಾಯಲ್ ಎನ್ಫೀಲ್ಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಇದಂತೂ ಎಷ್ಟು ಕಂಫರ್ಟ್ ಗೊತ್ತಾ. ನಾನು ನನ್ನ ಕಾಲೇಜ್ ಹೋಗುವಾಗ ತೊಗೊಂಡಿದ್ದು, ಕೋಲ್ಡ್ ವೆದರಲ್ಲಿ ವಾರ್ಮಾಗಿ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಟ್ರಾವೆಲ್ ಮಾಡೋವಾಗೆಲ್ಲ ತುಂಬ ಕಂಫರ್ಟ್ ಇರುತ್ತೆ. ಸೊ ಬನ್ನಿ ಹೊರಡೋಣ. ಸೊ ಇವಾಗ ನಾವು ಸೆರಾಮಿಕ್ ಪ್ರೋಗೆ ಹೋಗ್ತಾ ಇರೋದು 2 ರೂಟ್ ಇದೆ. ಮನೆಯಿಂದ ಊರೊಳಗಡೆಯಿಂದ ಹೋಗ್ಬೇಕಾಯ್ತು, ಮತ್ತು ಹಿಂಗೆ ಮೇನ್ ರೋಡು. ಊರೊಳಗಡೆಯಿಂದ ಏನಿಲ್ಲ, ಹೋಗ್ಬೋದಾಗಿತ್ತು, ಫುಲ್ ಹಳ್ಳದಿನ್ನೇ ರೋಡ್ಗಳಾದರೆ. ಅದಕ್ಕೆ ಆರಾಮಾಗಿದ್ದು, ಒಂಚೂರು ಲಾಂಗ್ ಆದರೂ ಪರವಾಗಿಲ್ಲ, ಹಿಂಗೆ ಹೋಗೋಣ ಅಂತ ಬಂದಿದ್ದೀನಿ. ಅದರಲ್ಲಿ ಈ ವಾರ ರೈಡ್ ಹೋಗ್ಬೋದಾಗಿತ್ತು, ನಾನು ಒಂಚೂರು ಹಿಂದೇಟ್ ಹಾಕಿದೆ. ಏನಕ್ಕೆ ಅಂದರೆ ಕೌಲ್ ಹಾಕ್ಸಿರೋದ್ರಿಂದ ಅದಕ್ಕೆ PPF ಮಾಡಿಸ್ಬೇಕು. ಸುಮ್ಮನೆ PPF ಇಲ್ದಿರ ನಾನು ಅಲ್ಲಿ ಇಲ್ಲಿ ರೈಡಿಗೆ ಎತ್ಕೊಂಡೋಗಿ ಸುಮ್ಮನೆ ಆ ಕಡೆ ಈ ಕಡೆ ಹಿಂಗೆ ಹಂಗೆ ಅನ್ನೋಕ್ಕೆ ಹೋಗಿನೇ ಸ್ಕ್ರ್ಯಾಚಸ್ ಆಗೋಗ್ಬಿಡುತ್ತೆ. ನಾನು ಅದಕ್ಕೆ ಪರವಾಗಿಲ್ಲ, ಯಾರೂ ಈ ವಾರ ಬರೋದು ಇಲ್ಲ, ಆರಾಮಾಗಿ ಮನೇಲಿ ಇದ್ದೋಗೋಣ, PPF ಆದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸೈಲೆಂಟ್ ಆಗೋದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ವೀಕೆಂಡ್ಸಲ್ಲೇ ಅವ್ರ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನೋಡೋಣ, ನೆಕ್ಸ್ಟ್ ವಾರ ಈಗ ಫುಲ್ PPF ಎಲ್ಲ ಆಗೋದ್ಮೇಲೆ ಆರಾಮಾಗಿ ರೈಡ್ಸ್ ಪ್ಲ್ಯಾನ್ ಮಾಡೋಣ. ಇದು ಏನು ಬಿಟ್ಬಿಟ್ಟು ನಾಳೆ ಎತ್ಕೊಳೋದೇನಿಲ್ಲ, ಅರ್ಧ ಅವರ್ಗೇ ಕೊಟ್ಬಿಡ್ತಾರಂತೆ. ಆದರೆ 1-2-3 ಕಡೆ PPF ಎಲ್ಲ ಪೀಲೌಟ್ ಆಗಿರೋದ್ರಿಂದ ಇನ್ನೊಂದು ಎಕ್ಸ್ಟ್ರಾ 30 ಮಿನಿಟ್ಸ್ ತೊಗೊಳುತ್ತೆ. ಟೋಟಲಾಗಿ 1 ಅವರ್. ಅದೇ ರಾಹುಲ್ ಅವ್ರು ಅಂತ ಇದ್ರು, ಆರಾಮಾಗಿ ನೀವು ಗಾಡಿ ಬಿಟ್ಟು ಲಂಚ್ ಏನಾದರೂ ಮಾಡ್ಕೊಂಬನ್ನಿ, ಅಷ್ಟೊತ್ತಿಗೆ ಮಾಡಿ ಮುಗಿಸಿರ್ತೀರಿ ಅಂತ. ನಿಜವಾಗ್ಲೂ ನೀವೇನಾದ್ರೂ ಅನ್ನಿ, ರೈಡಿಂಗ್ಗೆ ಹಾಕ್ಕೊಂಡ್ರೆ ನಮಗೆ ಪ್ರೊಟೆಕ್ಷನ್ನು ಮತ್ತು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ನಾರ್ಮಲ್ ಕ್ಯಾಶುವಲ್ ಕ್ಲೋತ್ಸಲ್ಲಿ ಗಾಡಿ ಓಡಿಸೋದೇ ಮಜಾ. ಕಂಫರ್ಟಬಲ್ ಆಗಿರುತ್ತೆ ಕುಂತ್ಕೊಳಕ್ಕೆಲ್ಲ, ಎಷ್ಟು ಆರಾಮ ಅನಿಸುತ್ತೆ ಗೊತ್ತಾ ಈ ಗಾಡಿಗಳನ್ನ ಓಡಿಸೋದಕ್ಕೆ. ರೈಡಿಂಗರ್ ಅಂದರೆ ನಾವು ಫುಲ್ಲು ರೆಸ್ಟ್ರಿಕ್ಟೆಡ್ ಆಗೋಗ್ಬಿಡುತ್ತೆ, ಆ ಕಡೆ ಈ ಕಡೆ ತಿರ್ಗೋಕ್ಕಾಗಲ್ಲ, ತಲೆನೋವು. ಬಟ್ ಏನು ಮಾಡೋದು, ಸೇಫ್ಟಿ ಫಸ್ಟ್. ಯೂಸರ್ 2ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಹೈವೇಸ್ ಒಂದು ಸ್ವಲ್ಪ ಸಿಗುತ್ತಲ್ವ, ಒಂದು ಸ್ವಲ್ಪ ಟಾರ್ಕ್ ಇರಲಿ. ವೆದರು ಅಷ್ಟೇ ಫುಲ್ ಎಲ್ಲ ಮೋಡ ಮುಚ್ಕೊಂಬಿಟ್ಟಿದೆ. ಆಯ್ತು ಇವತ್ತು ಹೋಗೋದು ಬೇಡ, ಮಳೆ ಬೀಳುತ್ತೇನೋ ಅಂತ ಅಂದ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬಿಟ್ಟಿದೆ. ನೋಡಿದ್ರೆ ಫುಲ್ ಬಿಸಿಲು. ಆಯ್ತು ಬಿಡು, ಬಿಸಿಲು ಬಂದಿದ್ದಿಲ್ಲ ಅಂತ ಅಂದ್ಬಿಟ್ಟು ರೆಡಿ ಆದರೆ ಮತ್ತೆ ಮೋಡ ಮುಚ್ಕೊಂತು. ಅದೇನಾಗುತ್ತೋ ಏನೋ ಗೊತ್ತಿಲ್ಲ, ಮಳೆ ಬೀಳ್ದಿರ ಇದ್ರೆ ಸಾಕು. ಈ ಗಾಡಿನೇ ದಪ್ಪ ಅಂದರೆ ಅದರಲ್ಲಿ ಮಿರರ್ಗಳು ಬೇರೆ ಇನ್ನೂ ಅಗಲ ಇದೆ, ಫಿಲ್ಟ್ರ್ ಮಾಡೋದಕ್ಕೆ ಒಂಚೂರು ಕಷ್ಟ. ನೋಡಿ ಆಲ್ಮೋಸ್ಟ್ 30 ಮಿನಿಟ್ಸ್ ಮೇಲೆ ಆಯಿತು. ಅವಾಗಿಂದ ಏನು 5-6 ಸಿಗ್ನಲ್.
ಮತ್ತು ನೀವು ಅನ್ಕೊತಾ ಇರ್ತೀರ ಪಿ ಪಿ ಎಫ್ ಏನು ಹಿಂಗೆಲ್ಲ ಪಿಲೋಟ್ ಆಗೋದ್ರೆ ಏನು ಸ್ಕ್ಯಾಮ್ ಪಿ ಪಿ ಎಫ್ ಅಂದರೆ ಅದು ಇದು ಅಂತ. ಪೇಂಟ್ ಪ್ರೊಟೆಕ್ಷನ್ಗಂತ ಪಿ ಪಿ ಎಫ್ ಮಾಡಿಸ್ತೀರಿ, ಆಬ್ವಿಯಸ್ಲಿ ಒಂದು 2-3 ಕಡೆ ಪಿಲೋಟ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಗಾಡಿನ ಪೇಂಟ್ ಮಾಡೋವಾಗ ಅವ್ರು ಹೆಂಗೆ ಪೇಂಟ್ ಮಾಡಿರ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಒಂದು 2-3 ಕಡೆ ನಿಮಗೆ ಬಂಪು ಇರ್ಬೋದು ಪೇಂಟಲ್ಲಿ, ಆದರೆ ನಮ್ಮ ನೇಕೆಡ್ ಆಗಿ ಕಾಣಿಸೋದಿಲ್ಲ. ಸೊ ಅದರಿಂದ ಪಿ ಪಿ ಎಫು ಫ್ಲ್ಯಾಟ್ ಸರ್ಫೇಸ್ ಆಗಿದ್ರೆ ಮಾತ್ರ ನೀಟಾಗಿ ಮೆತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಈ ಥರ ಪೀಲೌಟ್ ಆಗೋದು ಅದು ಇದು ಚಾನ್ಸಸ್ ಇರುತ್ತೆ. ಸೊ ಅದನ್ನೇ ಸೆರಾಮಿಕ್ ಪ್ರೋ ಅಲ್ಲಿ ರಾಹುಲ್ ಅವರು ಅಂತ ಇದ್ರು, ಹಿಂಗೆಲ್ಲ ಇಂಪ್ಯೂರಿಟೀಸು ಮತ್ತು ಬಂಪ್ಸ್ ಎಲ್ಲ ಇರುತ್ತೆ, ಪಿ ಪಿ ಎಫ್ ನೀಟಾಗಿ ಅಪ್ಲೈ ಆಗೋದಿಲ್ಲ, ಅದನ್ನ ಹಿಂಗೆ ಮಾಡಿ ನಾನು ಹಾಕ್ಕೊಡ್ತೀನಿ ಬನ್ನಿ ಅಂತ ಅಂದರು. ಸೊ ಅದನ್ನು ಕಂಡುಹಿಡಿಯೋದಕ್ಕಂತಾನೆ ನನಗೆ ಅವ್ರು ಹೇಳಿದರು ಪಿ ಪಿ ಎಫ್ ಆದಾಗೇ ಒಂದು ಸ್ವಲ್ಪ ದಿನ ನೋಡಿ ಪಿ ಪಿ ಎಫ್ ಎಲ್ಲೆಲ್ಲಿ ಪಿಲೌಟ್ ಆಗುತ್ತೆ ಅಂತ, ಆಮೇಲೆ ಎತ್ಕೊಂಬನ್ನಿ ನೀಟಾಗಿ ಮಾಡ್ಕೊಡ್ತೀನಿ ಅಂದರು. ಈ ಥರ ಪಿಲೌಟ್ ಆದಾಗೇ ಈ ಕಡೆ ಹಿಂಗಿದೆ ಅದು ಇದು ಅಂತ ಅವರು ಕಂಡುಹಿಡ್ಕೊಂಡು ಅಲ್ಲಿ ಏನೇನು ಮಾಡಿಬಿಟ್ಟು ಹಾಕಬೇಕು ಅದನ್ನು ಹಾಕ್ತಾರೆ. ಆಬ್ವಿಯಸ್ಲಿ ಪಿ ಪಿ ಎಫ್ ಅನ್ನೋದೇನು ಸ್ಕ್ಯಾಮ್ ಅನ್ನೋದೇನಿಲ್ಲ. ಜಾಸ್ತಿ ಜನ ಸ್ಕ್ಯಾಮ್ ಮಾಡ್ತಾರೆ, ನಿಮಗೆ ಲ್ಯಾಮಿನೇಟು ಅದು ಇದು ಅಂತ. ಅದೇನಾದರೂ ಮಾಡಿದ್ರೆ ಪೇಂಟೇ ಕಿತ್ಕೊಂಬಂದ್ಬಿಡುತ್ತೆ ನೀವು ನೆಕ್ಸ್ಟ್ ಟೈಮ್ ಹಾಕ್ಸೋಕೆ ಹೋದಾಗ. ಸೊ ಅದಕ್ಕೆ ನಾನು ಅಷ್ಟೇ ನನ್ನ ಇಂಟರ್ಸೆಪ್ಟರ್ಗೆ ಒಂದ್ಸಲ ಹಾಕ್ಸಿ ಯಾಮಾರ್ಬಿಟ್ಟಿದ್ದೆ. ಪಿ ಪಿ ಎಫ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಗೊತ್ತಿರೋರೆ ಅಂತ ಅಂದ್ಬಿಟ್ಟು ನಾನು ಹಾಕಿಸ್ದೆ. ನೋಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರ ಕೈಯಲ್ಲಿ ಹಾಕ್ಸೋವಾಗ ಅವರೇನೆ ಕಿತ್ತಾಕ್ಬಿಟ್ಟಿದ್ರು ಪೇಂಟ್ನ. ಸೊ ಅದಕ್ಕೆ ನಾನು ನೆಕ್ಸ್ಟ್ ತೊಗೊಂಡಿದ್ದ ಗಾಡಿಗಳೂ ಅಷ್ಟೇ 48 ರೋಡ್ಸ್ಟರು ಯಾವುದಕ್ಕೂ ಪಿ ಪಿ ಎಫ್ ಮಾಡಿಸಿರಲಿಲ್ಲ. ನಾನು ಒಪಿನಿಯನ್ನೇ ಚೇಂಜ್ ಆಗೋಯಿತು ಪಿ ಪಿ ಎಫ್ ಮೇಲೆ. ಆರಾಮಾಗಿ ಸೆರಾಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟ್ ಆಗೋಣ ಅಂದ್ಬಿಟ್ಟು ನಾನು 48ಕ್ಕೆ ಸೆರಾಮಿಕ್ಸ್ ಮಾಡಿಸಿದ್ದೆ. ಆಮೇಲೆ ನಾನು ಯೋಚನೆ ಮಾಡಿದೆ ಈ ಗಾಡಿ ತೊಗೊಂಡಿದ್ದಾದ್ಮೇಲೆ ಆ ಒಂದು ಇನ್ಸಿಡೆಂಟ್ ಮೇಲೆ ಎಲ್ಲ ಶಾಪ್ಸ್ನೂ ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸೆರಾಮಿಕ್ ಪ್ರೋ ಹತ್ರ ಹೋಗಿ ಪಿ ಪಿ ಎಫ್ ಮಾಡಿದೆ. ನಿಜವಾಗ್ಲೂ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಇದುವರೆಗೂ ಮೈಕ್ರೋ ಸ್ಕ್ರ್ಯಾಚಸ್ಸು ತುಂಬ ಆಗಿದೆ, ನಾನು ತುಂಬ ನೋಟಿಸ್ ಮಾಡಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಎತ್ಬಿಟ್ರೆ ಆ ಮೈಕ್ರೋ ಸ್ಕ್ರ್ಯಾಚಸ್ಸೇ ಕಾಣಿಸೋದಿಲ್ಲ. ನೀವು ನೋಡ್ತಾ ಇರ್ಬೋದು ಫುಲ್ ಗ್ಲಾಸಿ ಫಿನಿಶ್ ಇರುತ್ತೆ. ಏನಿಲ್ಲ, ನಾನು ಬಟ್ಟೆಲಿ ಓಡಿಸಿದ್ದು ಅಷ್ಟೇ, ಆದರೂ ನೋಡಿ ಎಷ್ಟು ನೀಟಾಗಿದೆ. ಅದೇ ನೀವೇನಾದರೂ ಪಿ ಪಿ ಎಫ್ ಮಾಡಿಸ್ತೀರ ಅಂತಂದರೆ ಒಳ್ಳೆ ಕಡೆನೇ ಮಾಡಿಸಿ. ಸುಮ್ಮನೆ ಕಡಿಮೆ ರೇಟಿಗೆ ಸಿಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ಮಾರಕ್ಕೆ ಹೋಗ್ಬೇಡ್ರಿ. ಏನೊಂದು 5-6 ಸಾವಿರ ಜಾಸ್ತಿ ಆಗ್ಬೋದೇನೋ, ಆರಾಮಾಗಿ ಒಂದೇ ಸಲ ಒಳ್ಳೆ ಕಡೆನೇ ಮಾಡಿಸ್ರಿ. ಇವಾಗ ಏನಿಲ್ಲ, ಇದೊಂದು ಮಾಡಿಸ್ಬಿಟ್ರೆ ನಮ್ಮ ಗಾಡಿ ಸೆರಾಮಿಕ್ ಪ್ರೋ ಕಡೆನೇ ಹೋಗೋಂಗಿರಲ್ಲ, ಆರಾಮಾಗಿ ಫುಲ್ ಫಿನಿಶ್ ಆಗೋಗಿರುತ್ತೆ. ಇನ್ನು ಕೌಲೂ ಪಿ ಪಿ ಎಫ್ ಮಾಡಿಸ್ತಾ ಇದ್ದೀನಿ, ಇದನ್ನು ಹೇಳ್ಬಿಡ್ಬೇಕಾಯ್ತು. ಸುಮ್ಮನೆ ಆಮೇಲೆ ನೀವು ಪಿ ಪಿ ಎಫ್ ಮಾಡಿಸೋವಾಗೂ ಅನ್ಕೊತಾ ಇರ್ತೀರ, ನಾನು ಪಿ ಪಿ ಎಫ್ ಮಾಡಿಸೋವಾಗ ಹಿಂಗೆಲ್ಲ ಪಿಲೌಟ್ ಆಗೋಗುತ್ತೆ, ವೇಸ್ಟು ಪಿ ಪಿ ಎಫ್ ಅದು ಇದು ಅಂತ. ಏನಿಲ್ಲ, ವರ್ತಿಟ್ಟೇನೆ. ಒಂದೇನು ಅಂದರೆ ಡೀಲರ್ಸ್ ಹತ್ರ ಕೇಳ್ಕೊಳ್ಳಿ, ಪಿ ಪಿ ಎಫ್ ಮಾಡೋರ ಹತ್ರ. ಹಿಂಗೇನಾದರೂ ಪಿಲೌಟ್ ಆದರೆ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತಾ, ಚೇಂಜ್ ಮಾಡ್ತೀರಾ, ಏನು ಎತ್ತ ಎಷ್ಟು ಮೈಕ್ರೋನು ಏನೇನು ಯೂಸಸ್ ಇರುತ್ತೆ ಎಲ್ಲ ತಿಳ್ಕೊಂಡು ಒಳ್ಳೆ ರೆಪ್ಯೂಟೆಡ್ ಪ್ಲೇಸ್ಗಳಲ್ಲೇ ಮಾಡಿಸಿ. ಸುಮ್ಮನೆ ಎಲ್ಲಂದರೆ ಅಲ್ಲಿ ಮಾಡಿದ್ರೆ ನಿಮ್ಮ ಗಾಡಿನೂ ನೀಟಾಗಿರೋದಿಲ್ಲ. ಈ ಸಿಟಿ ಕಡೆ ಬಂದರೆ ರೂಟಲ್ಲೇ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ. ಯಾವುದ್ಯಾವುದೋ ರೂಟಿಗೆ ಬಂದುಬಿಟ್ರಲ್ಲಪ್ಪ. ಒಂದು ನಿಮಿಷ, ಅಯ್ಯೋ ಬರಕ್ಕ. ಓಕೆ, ಇಲ್ಲಿ ಮುಂದೆ ರೈಟ್ ಎತ್ಕೊಬೇಕು. ಏನಿಲ್ಲ, ಮುಂದೆ ಯೂ ಟರ್ನ್ ಎತ್ಕೊಂಡ್ರೆ ನಮಗೆ ಸೆರಾಮಿಕ್ ಪ್ರೋ ಸಿಗುತ್ತೆ. ಯೂ ಟರ್ನ್ ನೋಡಿಯೋ ಬದಲು ಬನ್ನಿ ಹಿಂಗೆ ಆಪೋಸಿಟಲ್ಲಿ ನುಗ್ಬಿಡೋಣ. ಏನಿಲ್ಲೇ ಅಲ್ವಾ ಇರೋದು, ಬಾ ಬಂದೇ ಬಿಟ್ರಿ. ಓಹೋ ಒಳಗಡೆನಪ್ಪ ಕಾರ್ಗಳು ಹಂಗಿದೆ. ಸೊ ಬನ್ನಿ, ಸೆರಾಮಿಕ್ ಪ್ರೋ ಹತ್ರ ಬಂದಿದ್ದೀರಿ. ರಾಹುಲ್ ಅವ್ರ ಹತ್ರ ಮಾತಾಡ್ಬಿಟ್ಟು ಗಾಡಿನ ಬಿಟ್ಟು ಇಲ್ಲೇ 1 ಅವರ್ ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಇವಾಗ ಗಾಡಿನೆಲ್ಲ ಬಿಟ್ಟಿದ್ದಾಯಿತು. ಇವಾಗ ತಿಲಕ್ ಬರ್ತಿದ್ದಾನೆ, ಅವನು ಕಾಲೇಜ್ ಇಲ್ಲೇ ಇರೋದು CMR. ಅವನು ಏನೋ ಹೆಲ್ಮೆಟ್ಸ್ ಯಾವುದೋ ನೋಡಬೇಕು ಅಂತ ಇದ್ದ KYTಯಲ್ಲಿ. ಇಲ್ಲೇ ಮೋಟೋ ಡ್ರಿಫ್ಟ್ ಅಂತ ಇದೆ. ಹಂಗೆ ತಿಲಕ್ಕು ಬಂದ. ಸೊ ಬನ್ನಿ, ನಮ್ಮದು 1 ಅವರ್ ಅಂತ ಅಂದಿದ್ದಾರೆ. ಹಂಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗೋಣ. A few moments later. ಇವಾಗ ಲಂಚ್ ಎಲ್ಲ ಮಾಡಿಕೊಂಡು ಸೆರಾಮಿಕ್ ಪ್ರೋ ಹತ್ರ ಬಂದಿದ್ದೀರಿ. ಗಾಡಿನ ಪಿಕ್ ಮಾಡ್ಕೊಂಬರಕ್ಕೆ ಹೋದಾಗ ನಮಗೆ ಡ್ರಿಸಲ್ ಆಯಿತು. ಸೊ ಅದಕ್ಕೆ ನಾನು ಫೈನಲ್ ಔಟ್ಕಮ್ನ ತೋರಿಸ್ಲಿಲ್ಲ. ಎಂಡ್ ಆಫ್ ದ ವಿಡಿಯೋ ಮನೆಗೆ ಹೋಗಿದ್ದಾದ್ಮೇಲೆ ಫುಲ್ ತೋರಿಸಿದ್ದೀನಿ. ಸೊ ತಕ್ಷಣಕ್ಕೆ ವಿಡಿಯೋನ ಎಂಜಾಯ್ ಮಾಡಿ. ಓಕೆ ಅಣ್ಣ. ಸೊ ಇವಾಗ ಹೋಗ್ತಾ ಇದ್ದೀರಿ. ಸೊ ಏನೇನು ಕೆಲಸ ಮಾಡಿಸಿದ್ದೀನಿ ಅಂತಂದರೆ, ಎಲ್ಲೆಲ್ಲಿ ಪೀಲೌಟ್ ಆಗಿ ಹೋಗಿತ್ತೋ ಅದನ್ನೆಲ್ಲ ಕ್ರಾಪ್ ಮಾಡಿಸಿದ್ದೀನಿ. ಕ್ರಾಪ್ ಅಂತಂದರೆ
ಏನಿಲ್ಲ, ಎಲ್ಲೆಲ್ಲಿ ಪೀಲ್ ಆಗಿದೆಯೋ ಅದನ್ನು ಕಟ್ ಮಾಡಿದ್ದಾರೆ ಬೇಸಿಕ್ಲಿ ಎಡ್ಜಸ್ಸಲ್ಲಿ. ಸೊ ಈ ಎಡ್ಜಸ್ಸಲ್ಲೆಲ್ಲ ಬ್ಲ್ಯಾಕ್ ಕಲರ್ ಟೇಪ್ ಹಾಕಿದ್ದಾರೆ, ಎಕ್ಸಾಂಪಲ್ ಈ ಕಡೆ ಎಲ್ಲ. ಸೊ ನೀಟ್ ಫಿನಿಶ್ ಲುಕ್ ಬರಲಿ ಅಂತ. ಇನ್ನು ಹಿಂದೆಗಡೆ ಕೌಲೂ ಅಷ್ಟೇ ಫುಲ್ಲು PPF ಆಗಿದೆ. ಸೊ ಅದರಿಂದ ಇವಾಗ ಗಾಡಿ ಎಕ್ಕೋವಾಗ ಇಳಿಯೋವಾಗೆಲ್ಲ ಏನು ತಲೆನೋವು ಇರೋದಿಲ್ಲ. ಇನ್ನು ಕೌಲಲ್ಲಿ ಇನ್ನೊಂದು ಕಡೆ ಎಲ್ಲಿ PPF ಮಾಡಿಸಿದ್ದೀನಿ ಅಂದರೆ ಈ ಕಾಪರ್ ಲುಕ್ ಬರುತ್ತಲ್ವ, ಆ ಮ್ಯಾಟ್ ಫಿನಿಶ್ ಮೇಲೇನೂ PPF ಮಾಡಿಸಿದ್ದೀನಿ. ಏನಕ್ಕೆ ಅಂತಂದರೆ ನಾನು ರೈಡ್ಗೆ ಹೋಗೋವಾಗೆಲ್ಲ ಬ್ಯಾಗ್ ಹಾಕ್ಕೊತೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಏನಾಗುತ್ತೆ ಅಂದರೆ ನಾನು ಬ್ಯಾಗ್ನ ಏನಾದರೂ ಒಂಚೂರು ಲೂಸ್ ಮಾಡಿಕೊಂಡ್ರೆ ಆ ಕಾಪರ್ ಕಲರ್ ಮೇಲೆ ಟಚ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಅದಕ್ಕೇ ಅದನ್ನ ಹೇಳಿದೆ. ಅವ್ರು ಇತ್ಕೊಂಡು ಮ್ಯಾಟ್ ಫಿನಿಶ್ ಮೇಲೆ ಆದರೆ ಮ್ಯಾಟ್ ಫಿನಿಶ್ PPFನೇ ಹಾಕಿ ಟ್ರೈ ಮಾಡ್ತೀನಿ ಅಂದರು. ನಿಜವಾಗ್ಲೂ ಬಂದು ನೋಡಿದ ತಕ್ಷಣ ನಾನೇನೋ ಇನ್ನೂ ಹಾಕಿಲ್ವೇನೋ ಅಂದ್ಕೊಂಡೆ. ನೋಡಿದ್ರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಕ್ರಾಪಿಂಗ್ ಮಾಡಿ ಎಲ್ಲ ಕಡೆ ಬ್ಲ್ಯಾಕ್ ಟೇಪ್ ಹಾಕಿ ನಮಗೆ ಫ್ಯೂಚರಲ್ಲಿ ಆ ಥರ ಪೀಲೌಟ್ ಆಗದಿರೋ ಇರಲಿ ಅಂತ ಮಾಡಿಕೊಟ್ಟಿದ್ದಾರೆ. ಇನ್ನು ಕೌಲು ಅಷ್ಟೇ ಫುಲ್ಲಿ ಪ್ರೊಟೆಕ್ಟೆಡ್ ಇವಾಗ. ಮತ್ತು ಟ್ರ್ಯಾಕ್ಷನ್ ಪ್ಯಾಡ್ ಹಾಕ್ಸಿದ್ದೀನಿ. ಲಾಸ್ಟ್ ಟೈಮ್ ನಾನು PPF ಮಾಡ್ಸೋಕ್ಕೆ ಬಂದಾಗ ಟ್ರ್ಯಾಕ್ಷನ್ ಪ್ಯಾಡ್ ಏನಕ್ಕೆ ಬೇಡ, ಸುಮ್ಮನೆ ವಿಚಿತ್ರವಾಗಿ ಕಾಣಿಸುತ್ತೆ ಅಂದರು. ನಾನು ಮನೇಲಿ ಇಟ್ಕೊಂಡಿದ್ದೆ, ಯಾರಾದರೂ ತೊಗೊಳಂಗಿದ್ರೆ ನೋಡೋಣ ಅಂತ. ಬಟ್ ಯಾರೂ ಈಸಿ ಗ್ರಿಪ್ಸ್ಗೆ ಹೋಗಿಲ್ಲ ಬ್ಲ್ಯಾಕ್ ಕಲರು. ಏನಕ್ಕೆ ಅಂದರೆ ಇದು ವೇರೌಟ್ ಆಗ್ತಾ ಬ್ಲ್ಯಾಕ್ ಕಲರಿಂದ ವೈಟ್ ಶಿಫ್ಟ್ ಆಗೋಗುತ್ತೆ. ಸೊ ಆ ಲುಕ್ಕು ವಿಯರ್ಡಾಗಿ ಕಾಣಿಸುತ್ತೆ ಅಂತ ಆಲ್ಮೋಸ್ಟ್ ಆಲ್ ಯಾರೂ ಬೇಡ, ಆರೆಂಜಿನೋ ಇಲ್ಲ ಬೇರೆ ಯಾವುದೋ ಒಂದು ಬ್ರ್ಯಾಂಡ್ ಇದೆ ಅದರಲ್ಲಿ ಕ್ಲಿಯರ್ ಎಲ್ಲ ಬರುತ್ತೆ, ಸೊ ಅದು ಹಾಕ್ಸ್ತೀನಿ ಅಂತ ಅಂದ್ಬಿಟ್ಟು ಜಾಸ್ತಿ ಜನ ಈಸಿ ಗ್ರಿಪ್ಗೆ ಹೋಗಲಿಲ್ಲ. ನಾನು ಇನ್ನೇನು ಮಾಡೋದು, ಇನ್ನು ಮನೆಯಲ್ಲೇ ಇರುತ್ತೆ, ಸುಮ್ಮನೆ ಯಾಕೆ 2-3 ಸಾವಿರ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಹಾಕ್ಸಿದ್ದೀನಿ. ನೋಡೋಣ, ಇಷ್ಟ ಆಯಿತು ಅಂದರೆ ಇಟ್ಕೊತೀನಿ, ಇಲ್ಲ ಅಂದರೆ ತೆಗೆದು ಬಿಸಾಕ್ತೀನಿ. ಪರವಾಗಿಲ್ಲ, ಲುಕ್ಕೂ ಒಂಥರ ಚೆನ್ನಾಗಿದೆ, ಬಟ್ ಒಂಥರ ವಿಚಿತ್ರವಾಗೂ ಇದೆ ಅದು. ಯಾಕಂದರೆ ಟ್ಯಾಂಕ್ ಕಂಪ್ಲೀಟಾಗಿ ಗ್ಲಾಸ್ ಬರುತ್ತೆ, ಆ ಸ್ಟಿಕ್ಕರ್ ಒಂಥರ ಮ್ಯಾಟ್ ಫಿನಿಶ್ ಥರ ಅಲ್ವ ಇರೋದು, ಅದರಿಂದ ಟೆಕ್ಸ್ಚರ್ ಒಂಥರ ಚೆನ್ನಾಗಿಲ್ಲ. ಇನ್ನು ಫ್ಯೂಲು ಅಷ್ಟೇ ರಿಸರ್ವ್ ಬಂದುಬಿಟ್ಟಿದೆ, ಇನ್ನು 40 ಕಿಲೋಮೀಟರ್ಸ್ ಏನೋ ಅಂತ ತೋರಿಸ್ತಿದೆ. ಮನೆ ತನಕ ಹೋಗ್ಬೋದು, ನೋಡೋಣ ಮುಂದೆ ಎಲ್ಲಾದರೂ ಆದರೆ ಹಾಕ್ಸೋಣ. ನೋಡಿ ಬೆಂಗಳೂರಿಗೆ ಬಂದರೆ ಎಲ್ಲೆಲ್ಲಿ ಫಿಲ್ಟರ್ ಮಾಡ್ಬೇಕು ಗಾಡಿನ, ಯಪ್ಪ ಹೆವಿ ಟ್ರಾಫಿಕ್ಕು. ಅದೇನು 3:30 ಆಯ್ತಲ್ವ, ಎಲ್ಲ ಸ್ಕೂಲ್ ಬಸ್ಸುಗಳು ಅವು ಇವು ಇದೆ. ಇವಾಗ ನೋಡಿ ಕೌಲೆಲ್ಲ ಫುಲ್ PPF ಆಗಿರೋದಕ್ಕೆ ಇವಾಗ ಇನ್ನೊಂದು ಕಾನ್ಫಿಡೆಂಟು, ರೈಡ್ಗೆ ಹೋದಾಗೆಲ್ಲ ಏನೂ ತಲೆನೋವು ಇರೋಲ್ಲ, ಸ್ಕ್ರಾಚಸ್ ಎಲ್ಲ. ಇಂಡಿಯನ್ ಆಯಿಲಲ್ಲಿ ಒಂದು 500 ರೂಪಾಯಿಗೆ ಫ್ಯೂಲ್ ಹಾಕ್ಸ್ಬಿಟ್ಟು ಹಂಗೆ ಓಡೋಣ. XP100 ಇದ್ದರೆ ಇನ್ನೂ ಆರಾಮ್. ಅಣ್ಣ XP100 ಇದೆಯಾ? ಒಳ್ಳೇದಾಯಿತು. ಎಷ್ಟು 100? 95 ಅಲ್ಲ, ಅದು 100 ಇತ್ತು ಅಂತ ಕೇಳ್ಪಟ್ಟೆ. ಫುಲ್ಲು? ಹಾಂ ಹಾಂ, ನಾನು ಇವಾಗ ಇಷ್ಟೋ ತನಕ ಮಾತಾಡ್ಕೊಂಬರ್ತಾಯಿದ್ದೆ. ಫುಲ್ ಇಲ್ಲ ಇವಾಗ ಇದೊಂಚೂರು PPF ಮಾಡಿಸ್ಬೇಕಾಯ್ತು, ಅದಕ್ಕೆ ಹೋಗಿದ್ದೆ. ಹಾಂ ಅಣ್ಣ 21 ಲಕ್ಷ ಅಣ್ಣ. 21 ಲಕ್ಷ 21 ಸಾವಿರ ಅಲ್ಲ, 21 ಎಷ್ಟು HP ಸರ್ ಇದು? ಹಾಂ 1300 ಅಣ್ಣ 21. ಹಾಂ ಗೊತ್ತಾಗಲ್ಲ ಇದು ಆಗಿದೆ ಅಣ್ಣ. ಏನಣ್ಣ ಎಷ್ಟು ಕೆ ಜಿ ಐತೆ ಅಣ್ಣ ಇದು? ಹಾಂ ಇದು 266. ಎತ್ತಾಗ ಸ್ವಲ್ಪ ಕಷ್ಟ ಅಲ್ವಾ? ಮಾಮೂಲಿ ಸಣ್ಣ ಪಣಗಿರೋರೆಲ್ಲ ಎತ್ತಾಗ ಕಷ್ಟ. ಅಭ್ಯಾಸ ಇರ್ಬೇಕಣ್ಣ, ಅಭ್ಯಾಸ ಇಲ್ಲ ಅಂದರೆ ಕಷ್ಟನ. ಓಡಿಸೋದು ಅಷ್ಟೇ, ಎಕ್ಸ್ಪೀರಿಯನ್ಸ್ ಇರ್ಬೇಕು. ಹಾಂ ಎಕ್ಸ್ಪೀರಿಯನ್ಸ್ ಇರಬೇಕಿಲ್ಲ ಅಂದರೆ ಕಷ್ಟ. ಗಾಡಿ ಓಡಿಸೋಂಗೆ ಹಾಂ ಆಗಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ ಬಾಯ್. ಓಕೆ ಥ್ಯಾಂಕ್ಸ್ ಬಾಯ್. ಓಕೆ XP95 ಹೊಟ್ಟೆ ತುಂಬ ತುಂಬಿಸ್ಬಿಟ್ಟಿದ್ದೀರಿ. ಹ್ಞೂ XP95 100 ಇಲ್ವಂತೆ, ಅಲ್ಲ ಜನ್ರಲಾಗಿ ಇಲ್ವಂತೆ. ಒಂದೊಂದು ಕಡೆ ಇದೆ. ಏನಪ್ಪ ರೋಡ್ ಸ್ಥಿತಿ ಹಿಂಗೈತೆ. ಒತ್ಲಾಡ್ಬೇಕು ಈ ಗಾಡಿನ, ಆ ಕಡೆ ಈ ಕಡೆ ಮಿನ್ಯೂವರ್ ಮಾಡ್ಬೇಕಂದ್ರೆ. ಬಾಯ್, ಫೋನ್ ಹಾಕಿ ಮನೆ ಹೋದ್ಮೇಲೆ. ಸೊ ಎಸ್ ಅಷ್ಟೇ, ನಾನು PPF ಬಗ್ಗೆ ಮಾತಾಡಬೇಕಾಗಿತ್ತು, ನಿಮ್ಗೂ ಏನಂತ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಏನಾದರೂ ಡೌಟ್ಸ್ ಇದ್ದರೆ ನನಗೇನಿಲ್ಲ ಕಮೆಂಟ್ಸಲ್ಲಿ ಹಾಕಿ, ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ತೀನಿ.
ನಿಮಗೆ ಔಟ್ಕಮ್ದು ಸಿನಿಮ್ಯಾಟಿಕ್ಸು ಇವಾಗ ಹಿಡಿಬೇಕು. ಇವಾಗೆ ತೋರಿಸ್ಬಿಡ್ತೀನಿ ಬನ್ನಿ. ಫ್ರಂಟಲ್ಲಿ ಇಲ್ಲಿ ಓಪನ್ ಆಗಿತ್ತು, ಅದನ್ನು ನೋಡಿ ಇಲ್ಲಿ ಕಟ್ ಮಾಡಿದ್ದಾರೆ. ಹಿಂಗೆ ಕಟ್ ಮಾಡಿ ಹಿಂಗೆ ಹಾಕಿದ್ದಾರೆ. ಇನ್ನು ಅದಾದಮೇಲೆ ಈ ಫೆಂಡರ್ ಹತ್ರ ಆ ಕಡೆ ಸೈಡು ಇಲ್ಲಿ ಫುಲ್ಲು ಓಪನ್ ಆಗೋಗಿತ್ತು. ಅದೇನು ಮಾಡಿದ್ದಾರೆ ಅಂತಂದರೆ ಇಷ್ಟು ಮಾತ್ರ ಕವರ್ ಮಾಡಿದ್ದಾರೆ. ಮಿರರ್ ಹತ್ರನೂ ಇಲ್ಲೊಂಚೂರು ಓಪನ್ ಆಗಿತ್ತು, ಅದನ್ನು ಕಟ್ ಮಾಡಿ ತೆಗ್ದಿದ್ದಾರೆ. ಇನ್ನು ಟ್ಯಾಂಕದ್ದು ಬಂದರೆ ಟ್ಯಾಂಕ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಇಷ್ಟೇನಿತ್ತು ಎಕ್ಸಸ್ಸು ಎಲ್ಲ ತೆಗ್ದಾಕಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂತ ಅನಿಸುತ್ತೆ. ಸೊ ಕೇಳಿ ನೋಡಿದೆ ಮತ್ತೆ ಪಿಲೋಟ್ ಏನಾದರೂ ಆಗುತ್ತಾ ಅಂತ. 100% ಆಗೋದಿಲ್ಲ, ಅಕಸ್ಮಾತ್ ಏನಾದರೂ ಆದರೆ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ ಅಂದಿದ್ದಾರೆ. ಅದಾದಮೇಲೆ ಟ್ರಾಕ್ಷನ್ ಪ್ಯಾಡು, ಆಮೇಲೆ ಕೌಲ್ಗೂ ಅಷ್ಟೇ 3 ಪೀಸ್ PPF ಮಾಡಿರೋದು. ಸೊ ಇಲ್ಲೊಂದು PPF, ಇಲ್ಲೊಂದು PPF, ಇಲ್ಲೊಂದು PPF. ಒಂದೇ ಶೀಟಲ್ಲಿ ಹಾಕೋಕೆ ಹೋದರೆ ಅದು ವರ್ಕೌಟ್ ಆಗೋದಿಲ್ಲ. ಅದಾದಮೇಲೆ ಈ ಕಾಪರ್ ಏನಿದೆಯಲ್ಲ ಇಲ್ಲೆಲ್ಲ ಫುಲ್ಲು ಮ್ಯಾಟ್ PPF ಮಾಡಿಸಿದ್ದೀನಿ. ಏನಕ್ಕೆ ಅಂದರೆ ಬ್ಯಾಗ್ ಏನಾದರೂ ಇಡುವಾಗ ಇಲ್ಲೆಲ್ಲ ರಬ್ಬಾಗಿ ಮಹೇಶ್ ಗಾಡಿಯಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲೂ PPF ಹಾಕ್ಸಿದ್ದೀನಿ ಸೇಫ್ಟಿಗೆ. ಸೊ ಅಷ್ಟೇ. ಇನ್ನು ಗಾಡಿನೆಲ್ಲ ಫುಲ್ ಅವರು ನೋಡಿದ್ರು ಇನ್ನೆಲ್ಲಾದರೂ ಪಿಲೋಟ್ ಆಗಿದೆಯಾ ಅಂತ, ಎಲ್ಲೂ ಏನೂ ಕಾಣಿಸ್ಲಿಲ್ಲ. ಸೊ ಇಷ್ಟು ಮಾಡಿದ್ದಾರೆ ಕೆಲಸ. ಇನ್ನು ಮುಂದಕ್ಕೆ ನೋಡಬೇಕು, ಮುಂದಕ್ಕೆ ಏನಾದರೂ ಹಿಂಗೆ ಪಿಲೋಟ್ ಆದರೆ ಫುಲ್ ಎಲ್ಲ ರಿಪ್ಲೇಸ್ ಮಾಡಿಕೊಡ್ತಾರೆ. ಬಟ್ ಫಾರ್ ನಾವು ನನ್ನ ಪ್ರಕಾರ ಯಾವುದು ಪಿಲೋಟ್ ಆಗಲ್ಲ ಅನಿಸುತ್ತೆ, ಎಲ್ಲ ಫುಲ್ ನೀಟಾಗಿ ಕುಂತ್ಕೊಂಡಿದೆ. ಸೊ ಬ್ಯಾಕ್ ಟು ಆ್ಯಕ್ಷನ್ ಕ್ಯಾಮ್ರಾ. ನಾನು ಇವಾಗ ಬರೋವಾಗ ನನಗೆ ಅಷ್ಟೊಂದು ಈಸಿ ಇರುತ್ತೆ. ಈ ವಾರದಲ್ಲಿ ತಗೊಳ್ಳಿ. ಓಕೆ ಅಣ್ಣ, ಓಕೆ ಬಾಯ್. ಸೊ ಅದು ನೆಕ್ಸ್ಟ್ ವೀಡಿಯೋ ಸರ್ಪ್ರೈಸು. ಗಿಲಿವರಿ ಅಂತೆಲ್ಲ ಕೇಳಿಸ್ಕೊಂಡ್ರಿ, ಅದನ್ನೇನು ಸ್ಪಾಯ್ಲ್ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ವೀಡಿಯೋನೇ ಆಗಲ್ಲ, ಗೊತ್ತಿಲ್ಲ, ನೋಡಬೇಕು. ಸೊ ಹೇಳ್ತಿದ್ನಲ್ಲ ಹಾಗೆ ಈ ಟ್ರಾಕ್ಷನ್ ಪ್ಯಾಡ್ಸು ಹಾಕ್ಸಿದ್ದೀನಿ. ನನಗೆ ಯಾವುದೂ ಒಳ್ಳೆ ಸ್ಟ್ರೆಚ್ ಸಿಗಲಿಲ್ಲ. ಬರೋವಾಗ ಊರೊಳಗಡೆಯಿಂದ ಬಂದನಲ್ಲ, ಆಪರ್ಚುನಿಟಿ ಇರಲಿಲ್ಲ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ನನ್ನ ಪ್ರಕಾರ ಗ್ರಿಪ್ ಅಂತೂ ತುಂಬ ಚೆನ್ನಾಗಿದೆ, ರೈಡ್ ಮಾಡೋವಾಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ಕೊತಾ ಇದ್ದೀನಿ. ಸೊ ಎಸ್, ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿಗೆ ಏನೇನು ಬೇಕೋ ಎಲ್ಲ ಹಾಕ್ಸ್ತಾಯಿದ್ದೀರಿ. ಇನ್ನು ಎಕ್ಸಾಸ್ಟು ಮತ್ತು ಏರ್ ಫಿಲ್ಟರ್ ಒಂದು ಬಾಕಿ ಇದೆ, ಅದು ನಮ್ಮ ಸಬ್ಸ್ಕ್ರೈಬರ್ ಗೋಲ್ ರೀಚ್ ಆಗಿದ ತಕ್ಷಣ ಅದು ಹೋಗುತ್ತೆ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ. ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.